ಹುಬ್ಬಳ್ಳಿಯಲ್ಲಿ ಅನ್ಯ ಜಾತಿಯ ಯುವಕನನ್ನ ಮದುವೆಯಾಗಿದ್ದಾಳೆ ಅನ್ನೋ ಕಾರಣಕ್ಕೆ ಮಾನ್ಯ ಪಾಟೀಲ್ ಅನ್ನೋ ಯುವತಿಯನ್ನ ಹತ್ಯೆ ಮಾಡಲಾಗಿತ್ತು. ಈ ಘಟನೆ ಮರೆಯೋ ಮುನ್ನವೇ ಕೊಪ್ಪಳದಲ್ಲಿ ಇದೇ ರೀತಿಯ ಮತ್ತೊಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಈ ಪ್ರಕರಣದಲ್ಲಿ ದಾಳಿಗೆ ಒಳಗಾದ ಯುವತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಏನಿದು ಮರ್ಯಾದೆಗೇಡು ಹತ್ಯೆ ಯತ್ನ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭೀಕರವಾಗಿ ದಾಳಿಗೆ ಒಳಗಾಗಿ ವೀಲ್ ಚೇರ್ ಮೇಲೆ ಕೂತಿರೋ ಯುವತಿ, ಕತ್ತರಿಸಿದ ಕೈಗೆ ಬ್ಯಾಂಡೇಜ್ ಮಾಡ್ತಿರೋ ವೈದ್ಯರು, ದಾಳಿ ವಿಚಾರ ತಿಳಿದು ಆಸ್ಪತ್ರೆಗೆ ಬಂದು ಮಾಹಿತಿ ಸಂಗ್ರಹಿಸ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲಾಸ್ಪತ್ರೆಯ ಬಳಿ. ಇದಕ್ಕೆ ಕಾರಣ ಅನ್ಯ ಜಾತಿಯ ಯುವಕನ ಜೊತೆ ಸಹೋದರಿ ಮದುವೆಯಾಗಿದ್ದಾಳೆ ಅಂತ ಕೋಪಗೊಂಡು ಹತ್ಯೆಗೆ ಯತ್ನಿಸಿರೋ ಸಹೋದರ. ಜಾತಿ ಭೇದವಿಲ್ಲದೆ ಪ್ರೀತಿ ಮಾಡಿದ್ದ ಹುಡುಗ ಹುಡುಗಿ, ವಿರೋಧದ ನಡುವೆ 2 ವರ್ಷದ ಹಿಂದೆ ಮದುವೆ. ಈ ಫೋಟೋದಲ್ಲಿರೋ ಜೋಡಿಯ ಹೆಸರು ಮೀನಾಕ್ಷಿ ಮತ್ತು ಉದಯ್ ಅಂತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕುಕನೂರು ಹೋಬಳಿಯವರು. ಮೀನಾಕ್ಷಿ ಕುಕನೂರು ಹೋಬಳಿಯ ಚಿತ್ತಾಪುರ ಗ್ರಾಮದ ನಿವಾಸಿಯಾದ್ರೆ ಉದಯ್ ಅದೇ ಹೋಬಳಿಯ ಹಂದ್ರಾಳ ಗ್ರಾಮದವರು. ಇಬ್ಬರು ಬೇರೆ ಬೇರೆ ಜಾತಿಗೆ ಸೇರಿದವರು. ಇಬ್ಬರ ನಡುವೆ ಅದು ಹೇಗೋ ಪರಿಚಯ ಆಗಿತ್ತು. ಈ ಪರಿಚಯ ಕೊನೆಗೆ ಪ್ರೀತಿಗೆ ತಿರುಗಿತ್ತು. ಇಬ್ಬರ ಪ್ರೀತಿಗೆ ಜಾತಿಯನ್ನು ಭೂತ ಅಡ್ಡಿಯಾಗಿರಲಿಲ್ಲ. ಯಾವಾಗ ಮೀನಾಕ್ಷಿ ಮನೆಯಲ್ಲಿ ಇಬ್ಬರ ಪ್ರೀತಿ ವಿಚಾರ ಗೊತ್ತಾಯಿತು, ದೊಡ್ಡ ಜಗಳವೇ ನಡೆದು ಹೋಗಿತ್ತು. ಇವರ ಪ್ರೀತಿಗೆ ವಿರೋಧ ವ್ಯಕ್ತವಾಗಿತ್ತು. ಕೊನೆಗೆ 2 ವರ್ಷಗಳ ಹಿಂದೆ ಅಂದ್ರೆ 2024ರಲ್ಲಿ ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಮನೆಯವರಿಗೆ ಹೆದರಿ ಬೆಂಗಳೂರಿನಲ್ಲಿ ಸಂಸಾರ. ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಂಡಿದ್ದ ದಂಪತಿ ಆಗಸ್ಟ್ 21, 2024ರಲ್ಲಿ ಇಬ್ಬರು ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ರು. ಡಿಸೆಂಬರ್ 2025ರಲ್ಲಿ ಯಲಬುರ್ಗಾ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮದುವೆ ನೋಂದಣಿ ಮಾಡಿಸಿದ್ರು. ಮದುವೆಯಾದ ಬಳಿಕ ಎಲ್ಲಿ ನಮ್ಮ ಮನೆಯವರು ದಾಳಿ ಮಾಡ್ತಾರೋ ಅಂತ ಹೆದರಿದ ಮೀನಾಕ್ಷಿ ಮತ್ತು ಉದಯ್ ಬೆಂಗಳೂರಿಗೆ ಬಂದು ನೆಲೆಸಿದ್ರು. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಜೀವನದಲ್ಲಿ ಗೆದ್ದು ತೋರಿಸಬೇಕು ಅನ್ನೋ ಹಠಕ್ಕೆ ಬಿದ್ದು ಬೆಂಗಳೂರಿಗೆ ಬಂದು ಜೀವನ ಕಟ್ಟಿಕೊಂಡಿದ್ರು. ಯಾರ ಗೊಡವೆಯೂ ಇಲ್ಲದೆ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದ ಜೋಡಿ ಮೀನಾಕ್ಷಿ ಮನೆಯವರಿಗೆ ಸೆಡ್ಡು ಹೊಡೆದಿತ್ತು. ಉದಯ್ ಸಹೋದರನ ಮದುವೆಗೆಂದು ಆಗಮನ. ಮದುವೆ ಮಂಟಪದಲ್ಲಿ ನಡೆದಿತ್ತು ಡೆಡ್ಲಿ ಅಟ್ಯಾಕ್. ಸುಮಾರು 2 ವರ್ಷಗಳಿಂದ ಬೆಂಗಳೂರಿಗೆ ಬಂದು ಜೀವನ ಕಟ್ಟಿಕೊಂಡಿದ್ದ ಮೀನಾಕ್ಷಿ ಮತ್ತು ಉದಯ್ ತಮ್ಮ ಪಾಡಿಗೆ ತಾವು ಜೀವನ ನಡೆಸುತ್ತಿದ್ರು. ಇದರ ನಡುವೆ ಉದಯ್ ಸಹೋದರನ ಮದುವೆ ಫಿಕ್ಸ್ ಆಗಿತ್ತು. ಹೀಗಾಗಿ ಈ ಜೋಡಿ ಕಣ್ತುಂಬಿಕೊಳ್ಳೋಕೆ ಅಂತ ಯಲಬುರ್ಗಾ ತಾಲೂಕಿನ ಹಂದ್ರಾಳ ಗ್ರಾಮಕ್ಕೆ ಆಗಮಿಸಿದ್ರು. ಈ ವಿಚಾರ ಮೀನಾಕ್ಷಿಯ ಸಹೋದರ ಮಂಜುನಾಥನಿಗೆ ಅದೇಗೋ ಗೊತ್ತಾಗಿತ್ತು. ಅನ್ಯ ಜಾತಿಯ ಯುವಕನನ್ನ ಮದುವೆ ಮಾಡಿಕೊಂಡು ನಮ್ಮ ಕುಟುಂಬದ ಮರ್ಯಾದೆ ತೆಗೆದಿದ್ದಾಳೆ ಅಂತ ಅವನು ಕೋಪಗೊಂಡಿದ್ದ. ಅವರಿಬ್ಬರು ಹಂದ್ರಾಳಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿ ತನ್ನ ಶಲ್ಯದಲ್ಲಿ ಕುಡುಗೋಲು ಇಟ್ಟುಕೊಂಡು ಬಂದು ಕಲ್ಯಾಣ ಮಂಟಪದಲ್ಲಿಯೇ ಮೀನಾಕ್ಷಿ ಮೇಲೆ ಭೀಕರ ದಾಳಿ ನಡೆಸಿದ್ದಾನೆ. ಈ ದಿನ ಹಂದ್ರಾಳ ಹಲವಂಡಿ ಲಿಮಿಟ್ಸಲ್ಲಿ ಇವತ್ತು ಫಕೀರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸಾಮೂಹಿಕ ವಿವಾಹಗಳಿತ್ತು. ಅದರಲ್ಲಿ ಒಬ್ಬರು ಉದಯ್ ಅಂತ ಅವ್ರ ಬ್ರದರ್ ಅವ್ರದ್ದು ಕೂಡ ಅಲ್ಲಿ ಇವತ್ತು ಮಾಸ್ ಮ್ಯಾರೇಜಸಲ್ಲಿ ಮದುವೆ ಇತ್ತು. ಈ ಉದಯ್ ಮತ್ತು ಮೀನಾಕ್ಷಿಯವರು 1 ವರ್ಷ ಹಿಂದೆ ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಆ ಪ್ರಯುಕ್ತ ಅವರು ಬೆಂಗಳೂರಲ್ಲಿರ್ತಾರೆ. ಸೊ ಈ ವಿವಾಹ ಅಂತ ಅವ್ರ ಬ್ರದರ್ದು ವಿವಾಹ ಇದೆ ಅಂಥೇಳಿ ಸೊ 2 ದಿನ ಹಿಂದೆ ಬಂದಿದ್ದಾರೆ. ಸೊ ಅದು ಅಟೆಂಡ್ ಮಾಡ್ತಾ ಒಂದು 5 ಗಂಟೆ ಸುಮಾರಿಗೆ ಮೀನಾಕ್ಷಿ ಅವಳ ಅಣ್ಣ ಮಂಜುನಾಥ್ ಅಂಥೇಳಿ ಕೊಡ್ಲುಗೋಲು ತೊಗೊಂಡು ತಲೆಗೆ ಮತ್ತು ಭುಜಕ್ಕೆ ಮತ್ತು ಕೈಗೆ ಸ್ವಲ್ಪ ಅಸಾಲ್ಟ್ ಮಾಡಿದ್ದಾರೆ. ಮದುವೆ ಸಂದರ್ಭದಾಗ ನಾವು ಇದ್ದು ರೀ. ಏನಾತಂದ್ರೆ ಉದಯ ನಮ್ಮ ತಮ್ಮ ರೀ, ಹೌದಾ. ಈಗ ಇವ್ರ ಮಗ ನಾನು ಹೋದ್ರಿ, ಆತನ ಹೋದ. ಆ ಸಂದರ್ಭದಾಗ ಮಸೂಟ ಕೂಡ ಸಂದರ್ಭ ಏನಿರ್ತಲ್ರಿ, ಆ ಟೈಮ್ನಾಗ ಏನು ಮಾಡಿಬಿಟ್ರಿ, ಶಲ್ಯದಾಗ ಕೊಲ್ಲಿ ಮುಚ್ಕೊಂಬಂದು ಈಗ ಆ ಹೆಣ್ಮಗಳು ಕುರುಬ ಹೆಣ್ಮಗಳು ರೀ, ನಾವು ನಾಯಕರಿ. ಹಾಗಾಗಿ ಅದು ಮತ್ತು ಲವ್ ಮ್ಯಾರೇಜ್ ಆಗಿತ್ತು ರೀ.
ದಾಳಿ ಮಾಹಿತಿ ಸಿಗ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರ ದೌಡು. ಆರೋಪಿ ದಾಳಿಗೆ ನಡೆಸಿದ್ದ ಆಯುಧ ಕಾಕಿ ವಶಕ್ಕೆ. ಯಾವಾಗ ಹಂದ್ರಾಳ್ ಗ್ರಾಮದಲ್ಲಿ ಸಾಮೂಹಿಕ ಮದುವೆ ನಡೀತಿದ್ದಾಗ ಯುವತಿಯೊಬ್ಬಳ ಮೇಲೆ ಭೀಕರ ಹಲ್ಲೆ ನಡೆದಿದೆ ಅಂತ ಗೊತ್ತಾಯ್ತು. ತಕ್ಷಣ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ದಾಳಿಗೆ ಒಳಗಾಗಿದ್ದ ಯುವತಿಗೆ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಬಳಿಕ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಡೆಡ್ಲಿ ಅಟ್ಯಾಕ್ಗೆ ಒಳಗಾಗಿದ್ದ ಯುವತಿಗೆ ಸೂಕ್ತ ಚಿಕಿತ್ಸೆಗೆ ಏರ್ಪಾಡು ಮಾಡಿದ್ದಾರೆ. ಹೀಗೆ ದಾಳಿಗೊಳಗಾದ ಯುವತಿ ಗರ್ಭಿಣಿಯಾಗಿದ್ಲು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅಲ್ಲದೆ ಯುವತಿ ಮೇಲೆ ದಾಳಿ ನಡೆಸಿದ ಮಂಜುನಾಥ್ ಮತ್ತು ಕೃತ್ಯ ಬಳಸಿದ ಆಯುಧವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಂಪತಿ ಯಾವ ರೀತಿ ದೂರು ನೀಡುತ್ತೋ ಅದರ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡ್ತೀವಿ ಅಂತ ಎಸ್ಪಿ ಮಾಹಿತಿ ನೀಡಿದ್ದಾರೆ. ನಮ್ಮ PSI ಅವರು ಅಳವಂಡಿ PSI ಅವರು ಅವ್ರಿಗೆ ಇಮಿಡಿಯೇಟಾಗಿ ಅಲ್ಲಿ ಇರೋಸೊಂದಿಗೆ ಕರ್ಕೊಂಡು ಹೋಗಿ ಪ್ರೈಮರಿ ಚಿಕಿತ್ಸೆ ಕೊಡಿಸಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಾರೆ. ನಾನು ಕೂಡ ಅವರಿಗೆ ಉದಯ್ ಹಾಗೂ ಮೀನಾಕ್ಷಿ ಇಬ್ಬರಿಗೂ ಮಾತಾಡಿದ್ದೀನಿ. ಶಿ ಅಪಿಯರ್ ಸ್ಟೇಬಲ್, ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಈಗ FIR ರಿಜಿಸ್ಟರ್ ಮಾಡ್ಕೊಡ್ತೀವಿ. ಆಮೇಲೆ ಅವಶ್ಯಕತೆ ಬಿದ್ದ ಟ್ರೀಟ್ಮೆಂಟ್ ಎಲ್ಲ ನಾವು ಡಾಕ್ಟರ್ಸ್ ಮಾತಾಡಿದ್ವಿ, ಅವರೆಲ್ಲ ಕೊಡ್ತಾರೆ. ಅವ್ರ ಅಣ್ಣನ ವಶಕ್ಕೆ ಪಡೆದರೆ ಅವರು ಆಲ್ರೆಡಿ ಮಂಜುನಾಥ್ ಅನ್ನೋನು ವಶಕ್ಕೆ ಪಡ್ಕೊಂಡಿದ್ದೀವಿ. ಹಾಗೂ ಅದು ಕೃತ್ಯಕ್ಕೆ ಉಪಯೋಗಿಸಿದಂಥ ಅದು ಆ್ಯಕ್ಸ್ ಹುಡುಗರು ಕೂಡ ನಾವು ವಶಕ್ಕೆ ಪಡ್ತೀವಿ. ಸರ್ ಇದೊಂದು ಮರ್ಯಾದೆ ಹತ್ಯೆನಾ ಸರ್? ಅವ್ರು ಪ್ರೆಗ್ನೆಂಟ್ ಇದ್ದರು ಅಂತ ಹೇಳ್ತಾರೆ. ಅವ್ರ ಗಂಡ ಹೇಳಿದರು ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಇದು ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅವರು. ರಾಜ್ಯದಲ್ಲಿ ಮರ್ಯಾದೆಗೇಡು ಹತ್ಯೆಗಿಲ್ವಾ ಅಡೆತಡೆ? ಒಂದು ಘಟನೆ ಮರೆಯೋ ಮುನ್ನವೇ ಮತ್ತೊಂದು ಕೇಸ್. ಹುಬ್ಬಳ್ಳಿಯಲ್ಲಿ ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಅನ್ನೋ ಕಾರಣಕ್ಕೆ ಮನೆಮಗಳು ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ ಮನೆಯವರೇ ಒಬ್ಬ ಯುವತಿಯನ್ನ ಕೊಂದು ಹಾಕಿದ್ರು. ಇದು ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಕೊಪ್ಪಳದಲ್ಲಿ ಮತ್ತೊಂದು ಮರ್ಯಾದೆ ಹತ್ಯೆ ಪ್ರಕರಣ ನಡೆದಿದೆ. ಈ ಹಿಂದೆ ಕಲಬುರಗಿಯಲ್ಲಿ ಕೂಡ ಮರ್ಯಾದೆ ಹತ್ಯೆ ನಡೆದಿತ್ತು. ಹೀಗೆ ರಾಜ್ಯದಲ್ಲಿ ಸಾಲು ಸಾಲು ಮರ್ಯಾದೆ ಹತ್ಯೆ ಪ್ರಕರಣಗಳು ನಡೀತಿದ್ರು. ಇದಕ್ಕೆ ಬ್ರೇಕ್ ಹಾಕಲು ಯಾರೂ ಮುಂದಾಗ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಮರ್ಯಾದೆಗೇಡು ಹತ್ಯೆ ವಿರುದ್ಧ ಕಾನೂನು ತರ್ತೀವಿ ಅಂತ ಹೇಳಿದ್ರು. ಅದು ಇನ್ನೂ ಕಾರ್ಯಗತವಾಗಿಲ್ಲ. ಹೀಗಾಗಿ ಈ ರೀತಿಯ ಮರ್ಯಾದೆಗೇಡು ಹತ್ಯೆಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಆಧುನಿಕ ಯುಗದಲ್ಲಿ ಜಾತಿಗಳ ನಡುವಿನ ಗೋಡೆ ಒಡೆಯುವುದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಇದರ ನಡುವೆ ಆಗಾಗ ಈ ರೀತಿಯ ಮರ್ಯಾದೆಗೇಡು ಹತ್ಯೆ ಯತ್ನದ ಪ್ರಯತ್ನಗಳು ವರದಿಯಾಗ್ತಿವೆ. ಇಷ್ಟು ದಿನ ಬೇರೆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಿದ್ದಾವೆ. ಇದರ ಕುರಿತು ಸಮಾಜ ಎಚ್ಚೆತ್ತುಕೊಳ್ಳಬೇಕಾದ ಕಾಲ ಹತ್ತಿರ ಬಂದಿದೆ. ಈಗಲೂ ಎಚ್ಚೆತ್ತುಕೊಳ್ಳದೆ ಹೋದರೆ ಈ ರೀತಿಯ ವಿಷಕ್ರಿಮಿಗಳು ಹೆಚ್ಚಾಗೋದಂತೂ ಗ್ಯಾರಂಟಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.